ಹಾಯ್ ನಮಸ್ಕಾರ. ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಇವತ್ತು ಕಿಚನ್ ವೇಸ್ಟಿಂದ ಹೆಂಗೆ ಕಂಪೋಸ್ಟ್ ಮಾಡ್ಕೊಬೋದು ಅಂತ ನೋಡೋಣ. ಪಾಟಲ್ಲೇ ಸುಲಭವಾಗಿ ಕಂಪೋಸ್ಟಿಂಗ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಆರೆಂಜ್ದು ಸಿಪ್ಪೆ ಮತ್ತು ಬಾಳೆಹಣ್ಣು ಸಿಪ್ಪೆ ಹಾಕ್ಕೊಂಡಿದ್ದೀನಿ. ಇದು ಈರುಳ್ಳಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ತೆಂಗಿನಕಾಯಿ ನಾರು. ಇದು ತುಂಬ ಮಾಯ್ಶ್ಚರ್ ಚೆನ್ನಾಗಿ ಇಟ್ಕೊಳುತ್ತೆ, ನೀರಾಂಶ ಇರುತ್ತೆ, ಅದಕ್ಕೆ ಅದನ್ನು ಯೂಸ್ ಮಾಡ್ಕೊತೀನಿ. ಕ್ಯಾಬೇಜ್ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಮತ್ತು ದೇವ್ರಿಗೆ ಯೂಸ್ ಮಾಡಿರೋ ಹೂವುಗಳನ್ನೂ ನಾನು ಯೂಸ್ ಮಾಡ್ಕೊತೀನಿ ಕಂಪೋಸ್ಟ್ ಮಾಡೋಕ್ಕೆ. ಇದು ದೇವ್ರಿಗೆ ಇಕ್ಕಿರೋದು ವೀಳ್ಯದೆಲೆ, ಅದನ್ನು ನಾನು ಕಂಪೋಸ್ಟಿಂಗ್ಗೆ ಯೂಸ್ ಮಾಡ್ಕೊತೀನಿ. ಮತ್ತು ಅವರೆಕಾಯಿ ನೋಡ್ತಾ ಇರ್ಬೋದು ನೀವು, ಅವರೆಕಾಯಿನ ಯೂಸ್ ಮಾಡಿದ್ದೀನಿ. ಮತ್ತು ಟೊಮ್ಯಾಟೊ ಕೂಡ ಏನೋ ಸ್ವಲ್ಪ ಇದಾಗಿದ್ದರೆ ಹಾಕ್ಕೊಬೋದು, ಪರವಾಗಿಲ್ಲ. ಬದನೇಕಾಯಿ ಹಾಕಿದ್ದೀನಿ. ಮತ್ತು ನಿಂಬೆಹಣ್ಣು ಯೂಸ್ ಮಾಡಿರೋದನ್ನು ಸಿಪ್ಪೆ ಹಾಕಿದ್ದೀನಿ. ಆದರೆ ನಿಂಬೆಹಣ್ಣು ತುಂಬ ಜಾಸ್ತಿ ಹಾಕ್ಬಾರ್ದು, ಸಿಟ್ರಸ್ ಇರೋದು ಜಾಸ್ತಿ ಹಾಕ್ಬಾರ್ದು ಕಂಪೋಸ್ಟ್ ಮಾಡೋವಾಗೆ. ಮತ್ತು ಇದು ನಾವು ಮಸಾಲ ಟೀ ಮಾಡ್ಕೊಂಡಿರೋದ್ರಲ್ಲಿ ಚಕ್ಕೆ ಇರುತ್ತಲ್ವ, ಅದನ್ನು ನಾನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ. ಇದು ಟೀ ಸೋತ್ ಸ್ಮೆಲ್ ಸಿಕ್ಕುತ್ತಲ್ವ, ಅದು ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಕಾಫಿ ಸೋಸಿರೋದನ್ನು ಯೂಸ್ ಮಾಡ್ಬೋದು. ಇದು ಬಂದು ನನ್ನ ಗಾರ್ಡನ್ ವೇಸ್ಟು. ಕಾಲಿಫ್ಲವರ್ ಹಾಕಿದ್ದೆ, ಅದರದ್ದು ಎಲೆಗಳಿದೆಲ್ಲ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ತೆಂಗಿನಕಾಯಿ ನಾರು. ಹೋದ ಸತಿ ಮಾಡಿರೋ ಕಂಪೋಸ್ಟಲ್ಲಿ ಅದು ಕಂಪೋಸ್ಟಿಂಗ್ ಆಗಿಲ್ಲ, ಅದರಿಂದ ನಾನು ಇದನ್ನು ಮತ್ತೆ ರೀಯೂಸ್ ಮಾಡ್ಕೊತಾ ಇದ್ದೀನಿ ಡ್ರೈ ವೇಸ್ಟಲ್ಲಿ. ಮತ್ತು ಇದು ಒಣಗಿರೋ ಎಲೆಗಳು ನನ್ನ ಟೆರಸ್ದು, ಇದನ್ನು ಯೂಸ್ ಮಾಡ್ಕೊಬೋದು. 1 ಪೋರ್ಷನ್ ಕಿಚನ್ ವೇಸ್ಟ್ ಹಾಕಿದ್ರೆ 2 ಪೋರ್ಷನ್ ನಾವು ಡ್ರೈ ವೇಸ್ಟ್ ಹಾಕಬೇಕಾಗುತ್ತೆ. ನನ್ನ ಹತ್ರ ಸ್ವಲ್ಪ ಡ್ರೈ ವೇಸ್ಟ್ ಕಡಿಮೆ ಇರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಪಾಟಲ್ಲೇ ನಾನು ಇವತ್ತು ಕಿಚನ್ ಕಂಪೋಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಈ ಪಾಟಿಗೆ 2 ಡ್ರೈನೇಜ್ ಹೋಲ್ ಇದೆ. ಕಿಚನ್ ಕಂಪೋಸ್ಟಿಂಗಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನೀರು ನಿಲ್ಲಬಾರ್ದು. ಮತ್ತು ಈ ಡ್ರೈನೇಜ್ ಹೋಲ್ ಬ್ಲಾಕ್ ಆದರೆ ಹುಳಗಳೆಲ್ಲ ಆಚೆ ಬಂದುಬಿಡುತ್ತೆ, ಅದಕ್ಕೆ ನೀರು ನಿಲ್ಲಬಾರ್ದು, ಅದನ್ನೊಂದು ನೋಡ್ಕೊಳ್ಳಿ. ಮತ್ತು ಇದು ಬಂದು ಗಾರ್ಡನ್ ಸಾಯಿಲೇ. ಮತ್ತು ನಾನು ಹಿಂಗೆ ಕಂಪೋಸ್ಟ್ ಮಾಡೋವಾಗೆ ಇದೇ ಮಣ್ಣನ್ನು ನಾನು ಯೂಸ್ ಮಾಡ್ಕೊತೀನಿ. ಚೆನ್ನಾಗಿ ಒಣಗಿಸಿದ್ದೀನಿ ಮಣ್ಣನ್ನು. ಈ ಮಣ್ಣೇ ನಾನು ಇವತ್ತು ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನನ್ನ ಹತ್ರ ಡ್ರೈ ವೇಸ್ಟ್ ಕಡಿಮೆ ಇರೋ ಕಾರಣ ನಾನು ಸ್ವಲ್ಪ ಮಣ್ಣು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. 2 ಮೊರ ಮಣ್ಣು ಹಾಕಿದ್ದೀನಿ. ನೀವು ಈ ಪಾಟ್ಗೆ ಒಂದು ಪ್ಲೇಟ್ ಇಟ್ಕೊಂಡು ಕಂಪೋಸ್ಟ್ ಟೀ ಕೂಡ ಕಲೆಕ್ಟ್ ಮಾಡ್ಕೊಬೋದು. 1:10 ರೇಷಿಯೋ ಅಲ್ಲಿ ನಿಮ್ಮ ಗಿಡಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. 1 ಕಪ್ಪು ನೀವು ಕಂಪೋಸ್ಟ್ ಟೀ ತಗೊಂಡ್ರೆ 10 ಕಪ್ಪು ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡೇ ಗಿಡಗಳಿಗೆ ಕೊಡಬೇಕು. ತುಂಬ ಚೆನ್ನಾಗೇ ಲಿಕ್ವಿಡ್ ಫರ್ಟಿಲೈಸರ್ ಆಗೂ ವರ್ಕ್ ಆಗುತ್ತೆ ಇದು ಗಿಡಗಳಿಗೆ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಕೊಡಬಾರ್ದು, ಯಾಕಂದರೆ ಕಂಪೋಸ್ಟ್ ಟೀ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಗಿಡಗಳು ಸತ್ತೋಗೋ ಚಾನ್ಸಸ್ ಜಾಸ್ತಿ ನಾವು ಡೈಲ್ಯೂಟ್ ಮಾಡ್ದಿರ ಕೊಟ್ಟರೆ. ನಾನಿಲ್ಲಿ ಡ್ರೈ ವೇಸ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಕಿಚನ್ ವೇಸ್ಟ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಬೇಯಿಸಿರೋ ಅನ್ನ ಆಗಲಿ, ಸಾಂಬಾರು, ಇಲ್ಲಾಂದರೆ ಆಯಿಲಿ ಐಟಮ್ಸು, ಇಲ್ಲಾಂದರೆ ಮಾಂಸ ಅಂಥದ್ದೆಲ್ಲ ಹಾಕಬಾರ್ದು ಈ ಕಂಪೋಸ್ಟ್ಗೆ.
ಇಂಥ ಗಾರ್ಡನಿಂಗ್ ವಿಡಿಯೋಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವಾಗೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. 2 ಮೊರ ಮತ್ತೆ ಮಣ್ಣು ಹಾಕ್ತಾಯಿದ್ದೀನಿ ಮೇಲೆ. ನೀವು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಮಿಸ್ ಮಾಡಬೇಡಿ. ಡೈಲಿ ನೀರು ಹಾಕಲೇಬೇಕು ಇದಕ್ಕೆ. ಅಕಸ್ಮಾತ್ ನೀರು ಹಾಕ್ತೀರಾ ಅದೇನಾನ ಫುಲ್ ಡ್ರೈ ಆಗಿದೆ ಅಂತ ಆದರೆ ನೀವು ನೀರು ಹಾಕಿದ ತಕ್ಷಣ ಹುಳಗಳೆಲ್ಲ ಆಚೆ ಬಂದ್ಬಿಡುತ್ತೆ. ಅದಕ್ಕೆ ಅದು ಫುಲ್ಲು ತೇವಾಂಶ ಇರಬೇಕು. ನಲವತ್ತೈದರಿಂದ 60 ದಿವಸದಲ್ಲಿ ಕಿಚನ್ ಕಂಪೋಸ್ಟ್ ರೆಡಿಯಾಗಿರುತ್ತೆ. ಅದನ್ನು ನೀವು ನೆರಳಲ್ಲೇ ಒಣಗಿಸ್ಬಿಟ್ಟು ಗಿಡಗಳಿಗೂ ಕೊಡ್ಬೋದು. ಮನೆಯಲ್ಲೇ ಈಸಿಯಾಗಿ ಗೊಬ್ಬರ ಮಾಡ್ಕೊಬೋದು ಪಾಟ್ಸಲ್ಲಿ. ಟ್ರೈ ಮಾಡಿ. ನಾನಿವಾಗ ನೀರು ಫುಲ್ಲಾಗೆ ಹಾಕ್ತಾಯಿದ್ದೀನಿ. ಆ ಡ್ರೈನೇಜ್ ಹೋಲಿಂದ ಬರೋವರೆಗೂ ನೀರು ಹಾಕ್ತೀನಿ ನಾನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.